ಅಂದ್ರೆ ನೀನು ಕುತ್ಕ ತಾತನು ಕುತ್ಕ ನೋಡು ಅದಕ್ಕೇನೆ ಭಯ ಆಗ್ತೈತೆ ಅಂತ ತಿರುಗ್ತಾವಳೆ. ಅಯ್ಯೋ ಓಡಿಸ್ತೀನಿ ಅಲ್ಲ ನನ್ನಂತವಳು ಹಿಂಗೆಲ್ಲ ಹೇಳ್ಕೊಂಡು ಉಗಿಸ್ಕೊಂಡು ಹೇಳ್ತಾನೆ ಇದೀನಿ ಅದೇ ಕಾಲ್ ಬಿಟ್ಟು ಕೈ ಬಿಟ್ಟು ಕೇಳಲ್ಲ. ಅದು ಎಲ್ಲಿ ಮಾಡ್ತೀವಿ ಅದೊಂದು ನೋಡ್ಕೊಂಡೋದ್ರೆ ಅಷ್ಟೇ. ಹೇಳಿದ್ರೆ ಅವಳೇ ತಾತನ ಹೇಳು ಅಯ್ಯೋ ನಿಮ್ಗೆ ನನ್ನ ಕಷ್ಟ ಅರ್ಥ ಆಗ್ತಾ ಇಲ್ಲ. ಏನು ಮಾಡೋದು, ನಂಗೆ ಊಟನೇ ಸೇರ್ತಾ ಇಲ್ಲ. ಗಾಡಿ ಬೇಕಲ್ಲ ಓಡ್ಸಕ್ಕೆ. ಓ ಆ ಗಾಡಿ ಏ ಹೋಗಪ್ಪ. ಫುಲ್ ಹೆಲ್ಮೆಟ್ ಹಾಕೊಬೇಕಂತೆ. ಇಲ್ಲ ಹೆಲ್ಮೆಟ್ ಕೇಳಲ್ಲ, ಗಾಡಿನೂ ಓಡಿಸ್ಬೇಡ. ಅಲ್ಲಿ ಕುತ್ಕೊಂಡ್ಬಿಟ್ಟು ಫೋಟೋ ಒಂದಿಟ್ಟು ಕಳಿಸ್ಬೇಕು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಹಾಯ್ ಮಾಡೋ ಕೊಡೆ ಪೈಸ. ಹಾಯ್ 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 ಹೇಳು ಉಷಾ. ನಮ್ಮ ಅಕ್ಕಂದು ರಿಯಲ್ ಟೆಸ್ಟ್ ಗಾಯ್ಸ್ ಇವತ್ತು. ಅದಕ್ಕೆ ಭಯ ಅಂತ ಅದಕ್ಕೆ ನಾನು ಓದ್ತಾ ಇದ್ದೀನಿ. ಹೋಗ್ಬಿಟ್ಟು ಸ್ವಲ್ಪ ಬೇರೆ ಫೋಟೋ ಬರ್ತಿದ್ವಿ. ಇವಾಗ ನಾವು ಮನೆ ಬಿಟ್ಕೊಂಡು ಬರ್ತಾ ಇದ್ದೀನಿ. ಮನೆ ಬಿಟ್ಕೊಂಡಲ್ಲ, ಮನೆ ಬಿಟ್ಟು ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ನಂಗೆ ಮದುವೆ ತಿಂದ್ರೆ ಜಾಸ್ತಿ ಆಗುತ್ತೆ. ಸ್ಕೂಲ್ಗೆ ಹೋಗಕ್ಕೆ ರಜಾ ಕರ್ಣ ಆಡ್ತಾವ. ಇವತ್ತೇನು ಮದುವೆ ಐತೆ ಹೇಳಿ. ನಾನು ರಾತ್ರಿ ತಿಂದ್ಬಿಟ್ಟಿರೋದೇ ಜಾಸ್ತಿ ಆಗ್ಬಿಟ್ಟದೆ. ಸ್ಕೂಲ್ ಗೊತ್ತಿಲ್ಲ. ಬಾಯ್ ಬಾಯ್. ಗಾಡಿಗಳು ತೊಳೆಯಲ್ಲ ನೀವು. ಏನು ಮನ್ಸೂರ ಬಂದಿತ್ತು ಯಾವುದು ನಾನು ನೋಡ್ಸ್ತೀನಿ ಬಿಡು. ಅಯ್ಯೋ ದೇವ್ರೇ, ನಂಗೆ ಭಯ ಆಗ್ತೈತೆ. ಹಾರ್ಟ್ ಒಳಗಡೆ ಚಿಟ್ಟೆ ಬಿಟ್ಟಂಗೆ ಆಗ್ತಾಯಿದೆ ನನಗೆ. ಹಾರ್ಟ್ ಒಳಗಡೆ, ಹೊಟ್ಟೆ ಒಳಗಡೆ. ಏನಂತೆ ವೆಂಕಟೇಶ್? ವೆಂಕಟೇಶ್ ನಾನು ನೋಡಿಸ್ತೀನಿ ಬಾ ತಾನು ನೋಡಿಸ್ತೀನಿ. ಸೊ ಗಾಯ್ಸ್, ಇವಾಗ ನಾನು ನಮ್ಮ ತಾತ ಆರ್ ಟಿ ಒ ಆಫೀಸಿಗೆ ಬಂದಾಯಿತು. ಅಯ್ಯೋ ಅಂಜಿನಿ. ಸೊ ಫುಲ್ ಒಳಗಡೆ ಭಯ 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 ಭಯ. ಸ್ವಲ್ಪ ಭಯ ಕಡಿಮೆ ಆಗಲಿ ಅಂತ ನಮ್ಮ ತಾತನ ನಾನೇ ಕುಣಿಸ್ಕೊಂಡು ಬಂದೆ. ಬಟ್ ಹೆವಿ ದೂರ ಆಯಿತು. ಸೊ ನೋಡಿ, ಅಯ್ಯೋ ಏನು ಮಾಡ್ಬೇಕು ಇವಾಗ ಒಳಗೋಗಿ? ಅಯ್ಯೋ ಅದು ಬೇರೆನಾ? ಟೆಸ್ಟ್ ಯಾವ ಕಡೆ ಇರೋದು ನೋಡಿ. ಸೋಫಾ ಒಳಗಡೆ ವಿಡಿಯೋ ಮಾಡೋಕೆ ಬಿಡ್ತಾರ? ಎಲ್ಲ ಒಂಥರ ಲುಕ್. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಇನ್ನೂ ಜನ ಬರ್ತಾರೆ.
ಆಮೇಲೆ ಇದೆಲ್ಲ ಅಲ್ಲಿ 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 ನಲ್ವತ್ತಲ್ಲ ಅಲ್ಲಿ ಸುಮ್ಮನೆ ಹೊಂದ್ಕೊಂಡು ಹೋಗ್ಬಿಟ್ಟು ಹಂಗೆ ಹೋಗಿ ಬಂದು ವಾಪಸ್ ಬಂದ್ಬಿಡೋದು. 8 ಥರ ಹೋಗ್ಬೇಕಂತ ಇತ್ತಲ್ಲ ಅದಿಲ್ಲ. ಐ ಮೀನ್ ಇದು ಕಾರು ಇದು ಇದೆಲ್ಲ ಕಾರು ಆ ಕಡೆ 2 ವೀಲರ್. ಓಹೋ, ಕಾಲು ಬಿಡಂಗಿಲ್ವ ತಾತ? ಕಾಲು ಅಲ್ಲಿ ಅವ್ರು ಹೋಗ್ತಾರಲ್ಲ ನೋಡ್ತಾರ ಇವಾಗ ಹೋಗ್ತಾನೆ ನೋಡ. ಹಾಂ ಹಾಂ, ಅವ್ರು ಕಾಲು ಬಿಟ್ಟರು ಅಲ್ಲ ನೋಡು ಹಂಗೆ ನೋಡ್ಕೊ ಅಷ್ಟೇ. ಹಾಂ ಓಕೆ ಓಕೆ, ಅಲ್ಲಿ ನೋಡು ಹೆಂಗೆ ಹೋಗುತ್ತೆ ಹಂಗೆ ಹೋಗಿ ನೋಡ್ತಾರೆ. ಹಾಂ ಓಕೆ 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 ಓಕೆ. ಆಗ ಅವನು ಹೋಗಿ ಬಂದ ಅಷ್ಟೇ ಬಂದ್ಬಿಟ್ಟ ಅವ. ಓಹೋ, ಬಟ್ ಕಾಲು ಬಿಡ್ಬೋದಾ? ಅಲ್ಲಿ ನೋಡಲ್ಲಿ ಅಲ್ಲಿ ನೋಡ್ತಾ ಇರ್ತಾರೆ. ಅವ್ರು ಕಾಲು ಬಿಟ್ಟಿದ್ದಾರೆ ಆ ಆಂಟಿನೋ ಅಕ್ಕನೋ ಸಂಬಂಧ ಅದನ್ನು ಬರೀತಾರೆ ಅಲ್ಲಿ. ಹೌದಾ? ಹಂಗಂದ್ರೆ ಫೇಲಾ? ಹಂಗಿದೆ ಫೇಲ್ ನೋಡಿ. ಇವಾಗ ಹಂಗೆ ವಾಪಸ್ ಬಂದು ಈಚೆ ಬಂದ್ಬಿಡೋದು. ಅಲ್ಲಿ ಹೋಗ್ಬಿಟ್ಟು ಹಂಗೆ ಅಯ್ಯೋ ತಾತ, ನನಗೆ ಭಯ, ನಂಗೆ ಭಯಕ್ಕಿಲ್ಲಿ ಹೊಟ್ಟೆ ಎಲ್ಲ ನೋಡ್ತಾ ಇತ್ತು ನನಗೆ. ಅಷ್ಟೇ ಈಚೆ ಬಂದ್ಬಿಡ್ತಾರೆ. ನೀನು ಎಲ್ಲಿರ್ತೀಯಾ? ಅಲ್ಲಿ ಗಾಡಿ ಎತ್ಕೊಂಡು ಅಲ್ಲಿ ನಿಂತ್ಕೊತೀನಿ. ಓಕೆ ಓಕೆ ಓಕೆ. ಸೊ ಈಗ ನೆಕ್ಸ್ಟ್ ನಾನು ಟ್ರಯಲ್ಗೆ ಹೋಗ್ಬೇಕು. ಗಾಡಿ ವೇಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಎಡವಟ್ಟಾಗಿರೋದ್ರಿಂದ ನನ್ನ ಗಾಡಿನ ಎತ್ಕೊಂಡೋಗ್ತಾಯಿಲ್ಲ. ಹೋದರೆ ನಮ್ಮ ಮನೇಲಿ ನಾನು ಎಲ್ಲರ ಹತ್ರ ಬೈಸ್ಕೊತಾನೆ ಭಯ ಅನ್ನೋದು. ದುಡ್ಡು ಹರ್ಸ ಆಗ್ತಾಯಿದೆ ನನಗೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಸೊ DL ಟೆಸ್ಟ್ ಆಗೋಯ್ತು, ಪಾಸ್ ಆಗಿಬಿಟ್ಟೆ. ಮೈ ಗಾಡ್, ನನ್ನ ಮುಂದೆ ಇದೊಂದು ಫೇಲ್ ಆಗೋಯ್ತು. 1 ನಿಮಿಷಕ್ಕಿಂತ ಜಾಸ್ತಿ ತಗೊಳ್ತು ಅಂತ. ಬಟ್ ನಾನು ಬೈದನೆ ಚೆನ್ನಾಗಿ ಓಡಿಸಿದೆ. ಇಷ್ಟಕ್ಕೆ ಎಷ್ಟು ಟೆನ್ಷನ್ ಆಗೋಗಿದೆ ಅಂದರೆ, ನನಗೆ ಅಲ್ಲಿ ನಿಂತಿದ್ದೀನಿ, ಕಾಲು ಕೈ ಎಲ್ಲ ಫುಲ್ ನನಗೆ ಹೊಟ್ಟೆ ಒಳಗಡೆ ಎಲ್ಲ ಫುಲ್ ಹೆಂಗಿಂಗೂ ಆಗ್ತಿದೆ. ಬಟ್ ತಾತ, ನಿಂಗೆ ನಾನು ಫೋನ್ ಕೊಟ್ಟು ಹೋಗ್ಬೇಕಿತ್ತು ವೀಡಿಯೋ ಮಾಡು ಅಂತ. ಇಲ್ಲಿ ಇಲ್ಲಿ ನಿಂತ್ಕೊಂಡು ನೀನು ನೋಡ್ದಲ್ಲ ನಾನು ನೋಡ್ಸಿದ್ದು ಅದು. ಇವಾಗ ಚೆನ್ನಾಗಿ ಓಡಿಸ್ದೆ. ನೈಸ್. ಓ, ಎಷ್ಟು ಭಯ ಬಿದ್ದಿದೆ ಗೊತ್ತಾ? ನೆನ್ನೆ ನೈಟೆಲ್ಲ ನಾನು ನಿದ್ದೆನೇ ಮಾಡಿಲ್ಲ ಗೊತ್ತಾ. ಲೈಸೆನ್ಸ್ ಬಂತು, ಪಕ್ಕಾ ಡ್ರೈವರ್. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಮೊಮ್ಮಗಳನ್ನ 10 ಸಾರಿ 20 ಸಾರಿ ಹೇಳಿದ್ದೀನಿ. ನನ್ನ ತಾತ ನೋಡಿ ಯಾರಿಗೋ ಹೇಳ್ತಾ ಇದ್ದಾರೆ ನಾನು ನೋಡ್ಸಿರೋದೆಲ್ಲ. ಸೊ ಅಲ್ಲಿ ಕುತ್ಕೊಂಡಿರೋರು ಅಷ್ಟೇ, ನಾನು ಭಯ ಬಿದ್ದಿರೋದು ನೋಡ್ಬಿಟ್ಟು ಅವರು ಚೆರಕ್ ಮಾಡಿ. ನಾವೆಲ್ಲ ಲೈಸೆನ್ಸ್ ಮಾಡ್ದಾಗ ಇದೆಲ್ಲ ಇಲ್ಲೇ ಇಲ್ಲ. ಈ ಕಡೆ ಯಾರು ಜನನೇ ಬರ್ತಿರಲಿಲ್ಲ. ಸೊ ಅವರು ಎಲ್ಲ ಚೇರಪ್ ಮಾಡೋದು, ಭಯ ಬೀಳ್ಬೇಡಮ್ಮ, ಭಯ ಬಿದ್ದರೆ ಭಯ ಬೀಳ್ಕೊಂಡು ಹೆಂಗೆ ಓಡ್ಸೋಕ್ಕಾಗತ್ತೆ, ಇದೇನು ದೊಡ್ಡ ವಿಷಯ. ಕೂತಿದ್ದೀವಿ, ಹೋಗ ಒಂದು ನಿಮಿಷ ಬಯಸ್ಕೊಂಡೆ. ನನ್ನ ಲಾಸ್ಟ್ ಪ್ರೊಸೀಜರ್ ಆ್ಯಂಡ್ ನೀವು ನೋಡ್ಬೋದು ಇನ್ನೂ ಎಷ್ಟು ದೊಡ್ಡ ಕ್ಯೂ ಇದೆ ಅಂತ. ಆ್ಯಂಡ್ ನಮ್ಮ ತಾತ ಅಂತೂ ಫುಲ್ ಎಲ್ಲರಿಗೂ ಹೇಳ್ಕೊಂಬರ್ತಾಯಿದ್ರು, ನಾನು ಗಾಡಿ ಹಂಗೆ ಓಡಿಸ್ದೆ ಹಿಂಗೆ ಓಡಿಸ್ದೆ, ನಾನು ಪಾಸ್ ಆಗಿಬಿಟ್ಟೆ ಅನ್ನೋ ಥರದ್ದೆಲ್ಲ ಫುಲ್ ಪ್ರೌಡಾಗಿ ಇದೆ ಅಂತಲ್ಲ. ಆಲ್ಮೋಸ್ಟ್ ನಮ್ಮ ತಾತನ ಜೊತೆ ನಾನು ಎಲ್ಲಿಗಾದರೂ ಹೋಗಲಿ, ನಮ್ಮ ತಾತ ಅಲ್ಲಿರೋ ಫ್ರೆಂಡ್ಸಿಗೆ ಎಲ್ಲರಿಗೂ ನನ್ನ ಬಗ್ಗೆ ತುಂಬ ಪ್ರೌಡಾಗಿ ಹೇಳ್ಕೊತಾ ಇರ್ತಾರೆ. ದಟ್ ಈಸ್ ರಿಯಲಿ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಆ ಒಂದು ಬಾಂಡನ್ನ. ಆ್ಯಂಡ್ ಐ ಹೋಪ್ ನಿಮಗೂ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಇದನ್ನು ಕನೆಕ್ಟ್ ಮಾಡ್ಕೋತೀರಾ ಅಂತ. ಆ್ಯಂಡ್ ನಾನು ನನ್ನ ಚಿಕ್ಕ ವಯಸ್ಸಲ್ಲಿ ಬೆಳೆದಿರೋದೆಲ್ಲ ನಮ್ಮ ಅಜ್ಜಿ ತಾತನ ಜೊತೆಗಾಗಿರೋದ್ರಿಂದ ನನಗೆ ನನ್ನ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ತುಂಬ ಒಳ್ಳೆ ಬಾಂಡ್ ಇದೆ. ಆ್ಯಂಡ್ ಇಲ್ಲಿ ನಾನೊಂದು ಚಿಕ್ಕ ಪ್ರ್ಯಾಂಕ್ ಪ್ಲ್ಯಾನ್ ಮಾಡಿದೆ, ಸೇಯಿಂಗ್ ನಾನು ಫೇಲ್ ಆಗಿಬಿಟ್ಟಿದ್ದೀನಿ DL ಟೆಸ್ಟಲ್ಲಿ ಅಂತ. ಅನ್ಫಾರ್ಚುನೇಟ್ಲಿ ಅದು ಫ್ಲಾಪ್ ಆಗೋಯಿತು. ತಿರ್ಗಾ ಹೋಗ ಹಾಂ ಹೇಳ್ತೀನಿ ಅಂತ ಕಳಿಸಿದ್ರು.
ನಿಜವಾಗ್ಲು ಕೇಳು ತಾತನ. ಗಾಡಿಯಲ್ಲಿ ಎಷ್ಟು ಹೋಗಿ ನೀರು ಕೊಡ್ತೀನಿ. ನಾನು ಫೇಲ್ ಆಗ್ಬಿಟ್ಟೆ ನಿಜ. ಅಯ್ಯೋ ನಿಜವಾಗ್ಲೂ 1 ನಿಮಿಷಕ್ಕಿಂತ ಓಡಿಸ್ದೆ, 1 ನಿಮಿಷಕ್ಕಿಂತ ಜಾಸ್ತಿ ಓಡಿಸ್ದೆ. ಹಾಂ ಹಾಂ ಫೇಲ್ ಅಂತ ಹೇಳಾಯ್ತು ಅವರು. ಹೇಳ್ತಾರೆ ಅಷ್ಟೇ. ನಾನು ಹಂಗೆ ನಮ್ಮ ದೇಶಕ್ಕೆ ಬರ್ಲಿಲ್ವಾ, ಸಿಗ್ನಲ್ ಬರುತ್ತೆ, ಗ್ರೀನ್ ಬಂದ್ರೆ ಪಾಸು, ರೆಡ್ ಬಂದ್ರೆ ಫೇಲು ಅಂತ. ಅಲ್ಲಿ ಒಳಗಡೆ ಹೋಗ್ತಾ ಒಂದ್ ಲೈಟ್ ಬರುತ್ತೆ, ಆಚೆ ಬಂದ ಒಂದ್ ಲೈಟ್ ಬರುತ್ತೆ ಗೊತ್ತಾ. ಗ್ರೀನ್ ಬಂದ್ರೆ ನಾವು ಪಾಸು, ರೆಡ್ ಬಂದ್ರೆ ಫೇಲು. ರೆಡ್ಡೇ ಬಂದಿತ್ತು. ಅವರೇ ಹೇಳ್ತಾರೆ ನೀವು ಫೇಲ್ ಹೋಗಮ್ಮ ಅಂತ ಹೇಳ್ತಾರೆ ಅಷ್ಟೇ. ಅವಾಗಂದ್ರೆ ನಿಮ್ಗೇನು ಹೇಳಿಲ್ವಾ ಟೈಮ್ ಎಷ್ಟು ಏನು ಅಂತ ಅಂದರು. ಅಯ್ಯೋ ನಿಜವಾಗ್ಲೂ ಜಿ, ನೀವು ನಿನ್ನ ಮಗಳು ಬೈದಿರೋದು ಕೇಳಿಸ್ಲ ನಿನಗೆ? ಅಣ್ಣ ಇನ್ನು 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 ಏನೋ ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ ಬೇಕು. ನಿಮ್ಮ ಮುಂದೆ ಇರೋ ಹುಡುಗಿನೇ ಓಡಿಸ್ಬಿಟ್ಲು. ಹಾಂ ನಿಂಗೆ ಇಷ್ಟ ಓಡಿಸೋಕ್ಕಾಗಲ್ವಾ? ಅಷ್ಟು ಗಾಡಿ ಎಲ್ಲ ಓಡಿಸ್ತೀಯಾ? ನಿಮ್ಮ ಅಮ್ಮನೇ ಹೆಂಗೆ ಓಡಿಸ್ತು ನಿಮ್ಮ ಅಮ್ಮ ನನಗೆ ಪುಕ್ಲಿ ಮೊದಲೇ ಅಂತ ನಿಮ್ಮ ಯಜಮಾನ್ರು ಬೈದರು. ಹ್ಞೂ ಬಂದೆ. ಅದಕ್ಕೆ ಸುಮ್ಮನೆ ಬಂದೆ. ಏನು ನಡೆಯೋದು ಇವಾಗ? ಮತ್ತೆ ಮಾಮಂಗೆ ಮಾಮನೂ ಬೈತಾನೆ. ಮಾನ ಮರ್ಯಾದೆನೇ ಹೋಯ್ತು. ಏನೋ ಹೇಳ್ತಾ ಇದ್ದೀನಿ, ಹೆಂಗೆ ಕೂತಿದ್ಯಾ ಒಳ್ಳೆ? ಏನು ಮಾಡೋಕ್ಕಾಗ್ತದೆ? ಏನೂ ಮಾಡೋಕ್ಕಾಗಲ್ಲ. ಹಂಗಂದ್ರೆ ನೀನು ಬೈಯೋದ? ಹಂಗಾದ್ಮೇಲೆ ಬೈದ್ಮೇಲೆ ಹೇಳ್ತೀನಿ. ಪಾಸ್ ಔಟೆ. ನಂಗೆ ಗೊತ್ತು ನಿನಗೆ ಪಾಸ್ ಆಗಿರ್ತೀನಿ ಅಂತ ನಂಬಿಕೆ ಇತ್ತು. ನಾನು ಪಾಸ್ ಆಗಿ 2 10s 20. Yes. ಇಲ್ಲಿ 10 ಇಲ್ಲಿ is equal to 20. ಆಗೋಯ್ತು. ಅಷ್ಟೇನಾ? ಒಂದೇ ಹೋಮ್ವರ್ಕಾ? ಇದು ಟ್ಯೂಷನ್ದಾ? ಸರಿ ಜರ್ಗು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.